ಹಾಯ್ ಸ್ಟೂಡೆಂಟ್ಸ್, ಎಲ್ಲ ಎಸ್ ಎಲ್ ಸಿ ಬ್ಯಾಚ್ ಅಲ್ಲಿ ಈ ವರ್ಷ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾ ಇದ್ದೀರಾ. ಮಾರ್ಚ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಅದಕ್ಕಿಂತ ಮುಂಚೆ ತುಂಬಾ ಪ್ರಿಪ್ರೇಟರಿಗಳೆಲ್ಲ ಇರುತ್ತೆ. ಪ್ರಿಪ್ರೇಟರಿ ಎಕ್ಸಾಮ್ ನ ಫೇಸ್ ಮಾಡಬೇಕು. ಆ ಪ್ರಿಪ್ರೇಟರಿ ಎಕ್ಸಾಮ್ ನ ಯಾಕೆ ಮಾಡ್ತಾರೆ ಅಂದ್ರೆ ನಿಮಗೆ ಎಕ್ಸಾಮಿಗೆ, ಫೈನಲ್ ಎಕ್ಸಾಮಿಗೆ ಈಸಿ ಆಗ್ಲಿ ಅಂತ. ಪ್ರಿಪ್ರೇಟರಿ ಇಸ್ ನಥಿಂಗ್ ಬಟ್ ಪ್ರಿಪ್ರೇಷನ್ ಟು ಫೈನಲ್ ಎಕ್ಸಾಮ್. ಓಕೆ, ಇದ್ ಒಂದ್ ಕಡೆ ಇಟ್ಬಿಡೋಣ. ಇನ್ನೊಂದು ನಾನು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಸ್ಟೂಡೆಂಟ್ಸಿಗೆ. ಕಷ್ಟಪಟ್ಟು ಓದಿ, ಟೈಮ್ ಮೀರಿದ ಮೇಲೆ ಮತ್ತೆ ಸಿಗಲ್ಲ. ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನೀವು 10th ಓದ್ತಾ ಇದ್ದೀರಾ ಅಂತ ನಿಮ್ಮ ಪೇರೆಂಟ್ಸ್ ಕಡೆ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಆಯ್ತು, ಎಲ್ಲರಿಗೂ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ ನೀವು 10th ಓದ್ತಾ ಇದ್ದೀರಾ ಅಂತ. ಕರೆಕ್ಟಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಷ್ಟಪಟ್ಟು ಓದ್ಲಿಲ್ಲ, ಮಾರ್ಕ್ಸ್ ಚೆನ್ನಾಗಿ ತೆಗಿಲಿಲ್ಲ ಅಥವಾ ಫೇಲ್ ಆಗ್ಬಿಟ್ರಿ ಅಕಸ್ಮಾತ್ ಅಂದಾಗ ನಿಮ್ ತಂದೆ ತಾಯಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ, ಇದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಓಕೆ, ಇವಾಗ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ರಿಲೇಟಿವ್ಸ್ ಫಂಕ್ಷನ್, ಮನೆ ಗೃಹ ಪ್ರವೇಶನೋ, ಮದುವೆನೋ, ನಾಮಕರಣನೋ ಎಕ್ಸೆಟ್ರಾ ಯಾವುದೋ ಒಂದು ಫಂಕ್ಷನ್ ಇರುತ್ತೆ. ಓಕೆ, ಅಲ್ಲಿಗೆ ನಿಮ್ಮ ಅಪ್ಪ ಅಮ್ಮ ಹೋಗ್ತಾರೆ. ಅವಾಗ ರಿಸಲ್ಟ್ ಬಂದಿರುತ್ತೆ ಅನ್ಕೊಳ್ಳಿ, 10th ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ಅವಾಗ ನಿಮ್ಮ ಅಪ್ಪ ಅಮ್ಮ ಹೋಗ್ತಾರೆ. ಹೋದಾಗ ಅಲ್ಲಿರೋ ರಿಲೇಟಿವ್ಸ್ ಎಲ್ಲರಿಗೂ ನೀವು 10th ಎಕ್ಸಾಮ್ ಬರ್ದಿದ್ದೀರಾ, ರಿಸಲ್ಟ್ ಬಂದಿದೆ ಅನ್ನೋದು ಗೊತ್ತಿರುತ್ತೆ. ಅವಾಗ ನಿಮ್ಮ ಅಪ್ಪ ಅಮ್ಮನ್ನ ಕೇಳ್ತಾರೆ, ನಿಮ್ ಮಗಳದು ಏನಾಯ್ತು ರಿಸಲ್ಟು, ನಿಮ್ ಮಗಂದು ಏನಾಯ್ತು ರಿಸಲ್ಟು ಅಂತ. ಅಕಸ್ಮಾತ್ ನೀವು ಮಾರ್ಕ್ಸ್ ಕಮ್ಮಿ ತೆಗೆದಿದ್ರೆ ಅಥವಾ ಫೇಲ್ ಆಗಿದ್ರೆ ನಿಮ್ಮ ಅಪ್ಪ ಅಮ್ಮ ಅಲ್ಲಿರೋ ರಿಲೇಟಿವ್ಸಿಗೆಲ್ಲ ಏನಂತ ಆನ್ಸರ್ ಮಾಡ್ತಾರೆ? ಒಂದು ಕ್ಷಣ ಯೋಚನೆ ಮಾಡಿ. ಆನ್ಸರ್ ಮಾಡಕ್ ಆಗಲ್ಲ, ತಲೆ ತೆಗಿಸ್ಬೇಕಾಗತ್ತೆ. ಯಾವುದೇ ಮಕ್ಕಳಾದ್ರೂ ಅಪ್ಪ ಅಮ್ಮಂಗೆ ತಲೆ ತಗ್ಸಂತ ಕೆಲಸ ಮಾಡಬಾರ್ದು. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆ ರಿಲೇಟಿವ್ಸಿಗೆಲ್ಲ ಫೇಲ್ ಆಗಿದ್ದಾನೆ ನನ್ನ ಮಗ ಅಥವಾ ಮಗಳು ಅಥವಾ ಮಾರ್ಕ್ಸ್ ಕಮ್ಮಿ ತೆಗ್ದಿದ್ದಾನೆ ಅಂತ ಅನ್ನಕ್ಕೆ ಮನ್ಸು ತುಂಬಾ ಬೇಜಾರಾಗ್ತಾ ಇರುತ್ತೆ. ನಿಮ್ ಪೇರೆಂಟ್ಸಿಗೆ ಹೇಳಕ್ ಆಗಲ್ಲ, ತಲೆ ತೆಗಿಸ್ಬಿಡ್ತಾರೆ. ಆ ಸ್ಟೇಜಿಗೆ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ಬಿಡಿ. ಯಾವತ್ತಿದ್ರು ನೀವು ಒಳ್ಳೆ ಸ್ಕೋರ್ ತೆಗಿಬೇಕು. ನಿಮ್ಮ ಅಪ್ಪ ಅಮ್ಮ ಎಲ್ಲಾರು ಮುಂದೆ ಫುಲ್ ಸ್ಟಿಫ್ ಆಗಿ, ಕಾನ್ಫಿಡೆಂಟ್ ಇಂದ, ಗೌರವದಿಂದ ನನ್ನ ಮಗ ಅಥವಾ ನನ್ನ ಮಗಳು ಒಳ್ಳೆ ರ್ಯಾಂಕ್ ತೆಗ್ದಿದ್ದಾಳೆ, ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ ಹೇಳಬೇಕು. ಆ ಪ್ರೌಡ್ ಫೀಲ್ ನಿಮ್ಮ ಅಪ್ಪ ಅಮ್ಮಂಗೆ ಬರಬೇಕು. ಅವಾಗ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ಅಪ್ಪ ಅಮ್ಮಂದಿರು ಯಾವಾಗ ನನ್ನ ಮಗನ್ನ ಹೆತ್ತಿದ್ದಕ್ಕೆ, ನನ್ನ ಮಗಳನ್ನ ಹೆತ್ತಿದ್ದಕ್ಕೆ ಸಾರ್ಥಕ ಆಯ್ತು ಅಂತಾರೋ ಅವಾಗ ನಮ್ಮ ಜನ್ಮ ಸಾರ್ಥಕ. ಅರ್ಥ ಆಯ್ತಾ? ಆ ತರ ನಾವು ಬದುಕಬೇಕು. ಸೊ ಅಕಸ್ಮಾತ್ ನೀವು ಫೇಲ್ ಆದ್ರೆ ತಲೆ ತೆಗಿಸ್ತಾರೆ. ಅದೇ ಒಳ್ಳೆ ಸ್ಕೋರ್ ಮಾಡಿದ್ರೆ ಇದು ಬುಸ್ಕೊಂಡು ಎಲ್ಲಾರ ಮುಂದೆ ಗರ್ವದಿಂದ ಹೇಳ್ಕೊಂತಾರೆ. ಆ ಗರ್ವ ಬೇಕು, ಆ ಕೆಪಾಸಿಟಿ ಬೇಕು, ಆ ಫೈರ್ ಬೇಕು ಅಪ್ಪ ಅಮ್ಮನ ಕಣ್ಣಲ್ಲಿ, ಅಪ್ಪ ಅಮ್ಮನ ಮನ್ಸಲ್ಲಿ. ಅದನ್ನ ಮಾಡೋದು ಯಾರು? ಸ್ಟೂಡೆಂಟ್ಸ್ ಆದವರು ನೀವು. ಕಷ್ಟಪಟ್ಟು ಓದ್ಬೇಕು. ಓಕೆ, ನಿಮ್ಮ ಗೋಲ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಎಲ್ಲರೂ ಗೇಮ್ಸ್ ಆಡ್ತಾರೆ ಸರ್, ನನ್ನ ಫ್ರೆಂಡ್ಸ್ ಎಲ್ಲ ಆರಾಮಾಗಿರ್ತಾರೆ, ಟೈಮ್ ಪಾಸ್ ಮಾಡ್ತಾರೆ, ಸುತ್ತಾಡ್ತಾರೆ, ಮೂವಿಗೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಹೋಗ್ಲಿ, ಹೋಗೋರು ಹೋಗ್ಲಿ. ಬೇರೆಯವ್ರ ಬಗ್ಗೆ ನಿನಗ್ ಚಿಂತೆ ಬೇಡ. ನಿನ್ನ ಲೈಫು, ನಿನ್ನ ಅಪ್ಪ ಅಮ್ಮ ಅಷ್ಟೇ ಬೇಕಾಗಿರೋದು ನಿನಗೆ. ಬೇರೆಯವ್ರು ಬೇಡ. ಫ್ರೆಂಡ್ಸ್ ಯಾರು ಬರಲ್ಲ ಲೈಫಲ್ಲಿ. ಸಕ್ಸಸ್ ಆದ್ಮೇಲೆ ಎಲ್ಲರೂ ಬರ್ತಾರೆ. ನಾವು ಸಕ್ಸಸ್ ಹುಡುಕೊಂಡು ಹೋಗ್ತಾ ಇರ್ತೀವಲ್ಲ, ಆ ಜರ್ನಿಲಿ ಯಾರು ಬರಲ್ಲ. ಸಕ್ಸಸ್ ಆದ್ಮೇಲೆ ಎಲ್ಲರೂ ಬರೋದು. ಸೊ ಬೇಕಾಗಿಲ್ಲ. ನಿಮ್ಮ ಅಪ್ಪ ಅಮ್ಮನಿಗಿಂತ ಫ್ರೆಂಡ್ಸ್ ಬೇಕಾ? ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದ್ಗಿಂತ ಫ್ರೆಂಡ್ಸ್ ಬೇಕಾ? ಬೇಡ ಅಲ್ಲ. ಕರೆಕ್ಟಾಗಿ ಕೂತ್ಕೊಂಡು ಓದಿ, ಗಟ್ಟಿಯಾಗಿ ಕೂತ್ಕೊಳ್ಳಿ. ಒಂದು ರೂಮಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಬೇಡಿ. ನಾನು ಯಾವ ಫಂಕ್ಷನ್ಗೂ ಬರಲ್ಲ, ನಾನು ಯಾವ ಮೂವಿಗೂ ಬರಲ್ಲ, ಯಾವ ಶಾಪಿಂಗಿಗೂ ಬರಲ್ಲ, ನೀವ್ ಬೇಕಾದ್ರೆ ಹೋಗಿ ಅಪ್ಪ, ನೀವ್ ಬೇಕಾದ್ರೆ ಹೋಗಿ ಅಮ್ಮ, ನಾನು ಬರಲ್ಲ, ನಾನು ಕೂತ್ಕೊಂಡು ಓದ್ಬೇಕು, ನಮ್ ಸರ್ ಹೇಳಿದಾರೆ ನಾನು ಕೂತ್ಕೊಂಡು ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಕೂತ್ಕೊಳ್ಳಿ. ಅದ್ ಯಾಕೆ ಒಳ್ಳೆ ಮಾರ್ಕ್ಸ್ ಬರಲ್ಲ ನಾನು ನೋಡೇ ಬಿಡ್ತೀನಿ. ಕರೆಕ್ಟಾ? ಕಷ್ಟಪಟ್ಟು ಓದಿ ಮಕ್ಕಳೇ. ಈ ಟೈಮ್ ಮತ್ತೆ ಸಿಗಲ್ಲ. 10th ಟೈಮ್ ಮುಗಿತಾ, PUC ಹೋಗ್ಬೇಕು. ಅಕಸ್ಮಾತ್ ನೀವು ಫೇಲ್ ಆದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ PUC ಹೋಗ್ತಾ ಇರ್ತಾರೆ, ನೀವು 10th ಅಲ್ಲೇ ಇರ್ತೀರಾ. ನೀವು ಅನುಭವಿಸ್ಬೇಕು ನೋವು, ನಿಮ್ ತಂದೆ ತಾಯಿನೂ ನೋವು ಅನುಭವಿಸ್ಬೇಕು. ಯಾಕೆ ಬೇಕು? ಟೈಮ್ ಇದೆ. ಈಗ ಇನ್ನು ಆಗಸ್ಟ್, ಮಾರ್ಚ್ ಅಲ್ಲಿ ಎಕ್ಸಾಮ್ ಇರೋದು. ಇವತ್ತಿಂದ ಕೂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ. ನೀವು ಯಾಕೆ ಒಳ್ಳೆ ಸ್ಕೋರ್ ತೆಗಿಯಲ್ಲ ನಾನು ನೋಡ್ತೀನಿ. ಸೊ ಕಷ್ಟಪಡ್ಬೇಕು. ಕಷ್ಟಪಟ್ರೇನೆ ಸಕ್ಸಸ್. ಇದು ನನ್ನ ಸೆಲ್ಫ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಸೆಲ್ಫ್ ಎಕ್ಸ್ಪೀರಿಯನ್ಸ್. ಓಕೆ, ಕಷ್ಟಪಟ್ರೇನೆ ಸಕ್ಸಸ್. ಇನ್ನೂ ಒಂದು ಹೇಳ್ತೀನಿ, ನಾನು ಕಷ್ಟಪಟ್ಟು ಓದಿದ್ದೀನಿ, IAS ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಬಿಟ್ಟಿಲ್ಲ, IAS ಎಕ್ಸಾಮ್ ಬರಿತಾ ಇದ್ದೀನಿ. ನನ್ನ ಏಮ್ ಇರೋದು
ಟು ಬಿಕಮ್ ಎನ್ IPS. ಗೋಲ್ನ ಒಂದು ಸೆಟ್ ಮಾಡ್ಕೊಳ್ಳಿ, ಗೋಲ್ನ ಒಂದು ದೊಡ್ಡದಾಗಿ ಒಂದು ಗೋಲ್ ಇಟ್ಕೊಳ್ಳಿ, ಅದ್ರ ಕಡೆಗೆ ನಿಮ್ಮ ಜರ್ನಿ ಸಾಗ್ಬೇಕು. ಆ ಜರ್ನಿ ನೀವು ಒಂದು ದೊಡ್ಡ ಗೋಲ್ ಇಟ್ಕೊಂಡಾಗ ನಿಮ್ಮ ಜರ್ನಿ ತಾನಾಗೆ ಗೋಲ್ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಗಮನ ಇರ್ಬೇಕಷ್ಟೇ, ಮಾಡ್ಲೇಬೇಕು, ಡೆಡಿಕೇಶನ್ ಇರ್ಬೇಕು, ಮಾಡ್ಲೇಬೇಕು ಅನ್ನೋ ಹುಚ್ಚಿರ್ಬೇಕು. ನಿಮಗೆ ಓದೋದ್ರ ಕಡೆ ಹುಚ್ಚು ಬಿಟ್ಬಿಟ್ಟು ಬೇರೆ ಕಡೆ ಗೇಮ್ ಆಡ್ಬೇಕು, PUBG ಆಡ್ಬೇಕು, ಆ ಹುಚ್ಚು ಬೇಡ. 10th ಎಕ್ಸಾಮ್ ಮುಗಿದ್ಮೇಲೆ 2-3 ತಿಂಗಳು ಟೈಮ್ ಇರುತ್ತೆ ರಜಾ, ಅವಾಗ ಆಡ್ಕೊಳ್ಳಿ. ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ, ಇವಾಗ ನಾನು ಓದ್ತಾ ಇದ್ದೀನಿ, ನಾನು ಹೊರಗಡೆ ಹೋಗಲ್ಲ, ಯಾವ ಮೂವಿ ಬಂದಿದೆ, ಮೂವಿ ನೋಡ್ಬೇಕಾ, ನಾನು 10th ಎಕ್ಸಾಮ್ ಆದ್ಮೇಲೆ ಮೂವಿ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ 1, 2, 3, 4 ರಜದಲ್ಲಿ ನಾನು ಆ ಮೂವಿನ ನೋಡ್ತೀನಿ. ಓಕೆ, ಅದಾದ್ಮೇಲೆ ಶಾಪಿಂಗ್ ಹೋಗಕ್ಕಾಗಲ್ಲ, ಈಗ ಓದ್ಬೇಕು, ಎಕ್ಸಾಮ್ ಮುಗಿದ್ಮೇಲೆ ಶಾಪಿಂಗ್ ಹೋಗ್ತೀನಿ, ರಿಲೇಟಿವ್ಸ್ ಮನೆಗೆ ಹೋಗ್ತೀನಿ, ಅಜ್ಜ ಅಜ್ಜಿ ಮನೆಗೆ ಹೋಗ್ತೀನಿ, 2-3 ತಿಂಗಳು ಟೈಮ್ ಇರುತ್ತೆ. ಇವಾಗ ಓದೋ ಟೈಮು ಓದ್ಬಿಡ್ಬೇಕು, ಅವಾಗ ಎಂಜಾಯ್ ಮಾಡೋ ಟೈಮು ಎಂಜಾಯ್ ಮಾಡಬೇಕು. ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ನಾನು ಹೇಳಿದೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅನ್ಕೊಂತೀನಿ. ಕಷ್ಟಪಟ್ಟು ಓದಿ, ಎಂಜಾಯ್ ಮಾಡಿ. ಎಂಜಾಯ್ ಮಾಡೋ ಟೈಮಲ್ಲಿ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಕು, ನಿದ್ರೆ ಮಾಡೋ ಟೈಮಲ್ಲಿ ನಿದ್ರೆ ಮಾಡಬೇಕು, ಓದೋ ಟೈಮಲ್ಲಿ ಓದಬೇಕು, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು. ಕಷ್ಟಪಟ್ಟು ಓದಿ, ಇಷ್ಟಪಟ್ಟು ಓದಿ. ಯಾವಾಗ ಮಾರ್ಕ್ಸ್ ಬರಲ್ಲ ನೋಡ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಮ್ಯಾಥ್ಸ್ನ ಇಷ್ಟಪಟ್ಟು ಸಾಲ್ವ್ ಮಾಡ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.